ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಮನೋಜ್ಞ ಅಭಿನಯದಿಂದಲೇ ಅಭಿಮಾನಿಗಳ ಮನಕದ್ದಿದ್ದಾರೆ. ಭಿನ್ನ ವಿಭಿನ್ನ ಪಾತ್ರಗಳ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಕನ್ನಡ ಸಿನಿಮಾಗಳಿಂದ ಸಿನಿ ಪಯಣವನ್ನ ಆರಂಭಿಸಿದ ರಶ್ಮಿಕಾ ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ನಟಿಸಿದ್ದಾರೆ. ಸದ್ಯ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟಿಯರ ಸಾಲಿನಲ್ಲಿ ನಟಿ ರಶ್ಮಿಕಾ ಕೂಡ ಒಬ್ಬರು. ಟಾಲಿವುಡ್ನಲ್ಲಿ ಸ್ಟಾರ್ ನಟರ ಜೊತೆ ಸಿನಿಮಾಗಳನ್ನು ಮಾಡಿರುವ ರಶ್ಮಿಕಾಗೆ ಪುಷ್ಪಾ ಪಾರ್ಟ್ 1 ಹಾಗೂ ಪುಷ್ಪಾ 2 ಸಿನಿಮಾಗಳು ಬೇರೆಯದ್ದೇ ಮೈಲೇಜ್ ನೀಡಿವೆ. ಇನ್ನು ಬಾಲಿವುಡ್ನಲ್ಲಿ ನಟಿಸಿದ್ದ ಆನಿಮಲ್ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲೇ ರಶ್ಮಿಕಾಗೆ ಡಿಫರೆಂಟ್ ಇಮೇಜ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಈ ಮೂಲಕ ಭಾರಿ ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿದ್ದ ರಶ್ಮಿಕಾ ಹಾಗೂ ಅವರ ಅಭಿಮಾನಿಗಳ ಬಳಗ ಶಾಕ್ಗೆ ಒಳಗಾಗುವ ಸುದ್ದಿಯೊಂದು ಇದೆ. ರಶ್ಮಿಕಾ ಮಂದಣ್ಣ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ರು. ಆದರೆ ಸಲ್ಮಾನ್ ಖಾನ್ ಜೊತೆ ನಟಿಸಿದ ಸಿಕಂದರ್ ಸಿನಿಮಾ ರಶ್ಮಿಕಾ ಕರಿಯರ್ಗೆ ದೊಡ್ಡ ಆಘಾತ ತಂದೊಡ್ಡಿದೆ. ಅಲ್ಲದೆ ಇದೇ ತಿಂಗಳು ಜೂನ್ 20ಕ್ಕೆ ಕುಬೇರ ಸಿನಿಮಾ ತೆರೆ ಕಂಡಿದೆ. ಆದರೆ ರಶ್ಮಿಕಾ ಸುದ್ದಿನೇ ಇಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಜೊತೆಗೆ ಈ ಬೆಳವಣಿಗೆಯಿಂದ ರಶ್ಮಿಕಾ ಮಂದಣ್ಣ ಸಂಭಾವನೆ ಕೂಡ ಕಮ್ಮಿ ಮಾಡಿರಬಹುದಾಗಿದೆ ಎಂದು ಚರ್ಚೆ ಕೂಡ ಶುರುವಾಗಿದೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಮನೋಜ್ಞ ಅಭಿನಯದಿಂದಲೇ ಅಭಿಮಾನಿಗಳ ಮನಕದ್ದಿದ್ದಾರೆ. ಭಿನ್ನ ವಿಭಿನ್ನ ಪಾತ್ರಗಳ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಕನ್ನಡ ಸಿನಿಮಾಗಳಿಂದ ಸಿನಿ ಪಯಣವನ್ನ ಆರಂಭಿಸಿದ ರಶ್ಮಿಕಾ ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ನಟಿಸಿದ್ದಾರೆ. ಸದ್ಯ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟಿಯರ ಸಾಲಿನಲ್ಲಿ ನಟಿ ರಶ್ಮಿಕಾ ಕೂಡ ಒಬ್ಬರು. ಟಾಲಿವುಡ್ನಲ್ಲಿ ಸ್ಟಾರ್ ನಟರ ಜೊತೆ ಸಿನಿಮಾಗಳನ್ನು ಮಾಡಿರುವ ರಶ್ಮಿಕಾಗೆ ಪುಷ್ಪಾ ಪಾರ್ಟ್ 1 ಹಾಗೂ ಪುಷ್ಪಾ 2 ಸಿನಿಮಾಗಳು ಬೇರೆಯದ್ದೇ ಮೈಲೇಜ್ ನೀಡಿವೆ. ಇನ್ನು ಬಾಲಿವುಡ್ನಲ್ಲಿ ನಟಿಸಿದ್ದ ಆನಿಮಲ್ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲೇ ರಶ್ಮಿಕಾಗೆ ಡಿಫರೆಂಟ್ ಇಮೇಜ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಈ ಮೂಲಕ ಭಾರಿ ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿದ್ದ ರಶ್ಮಿಕಾ ಹಾಗೂ ಅವರ ಅಭಿಮಾನಿಗಳ ಬಳಗ ಶಾಕ್ಗೆ ಒಳಗಾಗುವ ಸುದ್ದಿಯೊಂದು ಇದೆ. ರಶ್ಮಿಕಾ ಮಂದಣ್ಣ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ರು. ಆದರೆ ಸಲ್ಮಾನ್ ಖಾನ್ ಜೊತೆ ನಟಿಸಿದ ಸಿಕಂದರ್ ಸಿನಿಮಾ ರಶ್ಮಿಕಾ ಕರಿಯರ್ಗೆ ದೊಡ್ಡ ಆಘಾತ ತಂದೊಡ್ಡಿದೆ. ಅಲ್ಲದೆ ಇದೇ ತಿಂಗಳು ಜೂನ್ 20ಕ್ಕೆ ಕುಬೇರ ಸಿನಿಮಾ ತೆರೆ ಕಂಡಿದೆ. ಆದರೆ ರಶ್ಮಿಕಾ ಸುದ್ದಿನೇ ಇಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಜೊತೆಗೆ ಈ ಬೆಳವಣಿಗೆಯಿಂದ ರಶ್ಮಿಕಾ ಮಂದಣ್ಣ ಸಂಭಾವನೆ ಕೂಡ ಕಮ್ಮಿ ಮಾಡಿರಬಹುದಾಗಿದೆ ಎಂದು ಚರ್ಚೆ ಕೂಡ ಶುರುವಾಗಿದೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಮನೋಜ್ಞ ಅಭಿನಯದಿಂದಲೇ ಅಭಿಮಾನಿಗಳ ಮನಕದ್ದಿದ್ದಾರೆ. ಭಿನ್ನ ವಿಭಿನ್ನ ಪಾತ್ರಗಳ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಕನ್ನಡ ಸಿನಿಮಾಗಳಿಂದ ಸಿನಿ ಪಯಣವನ್ನ ಆರಂಭಿಸಿದ ರಶ್ಮಿಕಾ ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ನಟಿಸಿದ್ದಾರೆ. ಸದ್ಯ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟಿಯರ ಸಾಲಿನಲ್ಲಿ ನಟಿ ರಶ್ಮಿಕಾ ಕೂಡ ಒಬ್ಬರು. ಟಾಲಿವುಡ್ನಲ್ಲಿ ಸ್ಟಾರ್ ನಟರ ಜೊತೆ ಸಿನಿಮಾಗಳನ್ನು ಮಾಡಿರುವ ರಶ್ಮಿಕಾಗೆ ಪುಷ್ಪಾ ಪಾರ್ಟ್ 1 ಹಾಗೂ ಪುಷ್ಪಾ 2 ಸಿನಿಮಾಗಳು ಬೇರೆಯದ್ದೇ ಮೈಲೇಜ್ ನೀಡಿವೆ. ಇನ್ನು ಬಾಲಿವುಡ್ನಲ್ಲಿ ನಟಿಸಿದ್ದ ಆನಿಮಲ್ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲೇ ರಶ್ಮಿಕಾಗೆ ಡಿಫರೆಂಟ್ ಇಮೇಜ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಈ ಮೂಲಕ ಭಾರಿ ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿದ್ದ ರಶ್ಮಿಕಾ ಹಾಗೂ ಅವರ ಅಭಿಮಾನಿಗಳ ಬಳಗ ಶಾಕ್ಗೆ ಒಳಗಾಗುವ ಸುದ್ದಿಯೊಂದು ಇದೆ. ರಶ್ಮಿಕಾ ಮಂದಣ್ಣ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ರು. ಆದರೆ ಸಲ್ಮಾನ್ ಖಾನ್ ಜೊತೆ ನಟಿಸಿದ ಸಿಕಂದರ್ ಸಿನಿಮಾ ರಶ್ಮಿಕಾ ಕರಿಯರ್ಗೆ ದೊಡ್ಡ ಆಘಾತ ತಂದೊಡ್ಡಿದೆ. ಅಲ್ಲದೆ ಇದೇ ತಿಂಗಳು ಜೂನ್ 20ಕ್ಕೆ ಕುಬೇರ ಸಿನಿಮಾ ತೆರೆ ಕಂಡಿದೆ. ಆದರೆ ರಶ್ಮಿಕಾ ಸುದ್ದಿನೇ ಇಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಜೊತೆಗೆ ಈ ಬೆಳವಣಿಗೆಯಿಂದ ರಶ್ಮಿಕಾ ಮಂದಣ್ಣ ಸಂಭಾವನೆ ಕೂಡ ಕಮ್ಮಿ ಮಾಡಿರಬಹುದಾಗಿದೆ ಎಂದು ಚರ್ಚೆ ಕೂಡ ಶುರುವಾಗಿದೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಮನೋಜ್ಞ ಅಭಿನಯದಿಂದಲೇ ಅಭಿಮಾನಿಗಳ ಮನಕದ್ದಿದ್ದಾರೆ. ಭಿನ್ನ ವಿಭಿನ್ನ ಪಾತ್ರಗಳ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಕನ್ನಡ ಸಿನಿಮಾಗಳಿಂದ ಸಿನಿ ಪಯಣವನ್ನ ಆರಂಭಿಸಿದ ರಶ್ಮಿಕಾ ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ನಟಿಸಿದ್ದಾರೆ. ಸದ್ಯ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟಿಯರ ಸಾಲಿನಲ್ಲಿ ನಟಿ ರಶ್ಮಿಕಾ ಕೂಡ ಒಬ್ಬರು. ಟಾಲಿವುಡ್ನಲ್ಲಿ ಸ್ಟಾರ್ ನಟರ ಜೊತೆ ಸಿನಿಮಾಗಳನ್ನು ಮಾಡಿರುವ ರಶ್ಮಿಕಾಗೆ ಪುಷ್ಪಾ ಪಾರ್ಟ್ 1 ಹಾಗೂ ಪುಷ್ಪಾ 2 ಸಿನಿಮಾಗಳು ಬೇರೆಯದ್ದೇ ಮೈಲೇಜ್ ನೀಡಿವೆ. ಇನ್ನು ಬಾಲಿವುಡ್ನಲ್ಲಿ ನಟಿಸಿದ್ದ ಆನಿಮಲ್ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲೇ ರಶ್ಮಿಕಾಗೆ ಡಿಫರೆಂಟ್ ಇಮೇಜ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಈ ಮೂಲಕ ಭಾರಿ ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿದ್ದ ರಶ್ಮಿಕಾ ಹಾಗೂ ಅವರ ಅಭಿಮಾನಿಗಳ ಬಳಗ ಶಾಕ್ಗೆ ಒಳಗಾಗುವ ಸುದ್ದಿಯೊಂದು ಇದೆ. ರಶ್ಮಿಕಾ ಮಂದಣ್ಣ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ರು. ಆದರೆ ಸಲ್ಮಾನ್ ಖಾನ್ ಜೊತೆ ನಟಿಸಿದ ಸಿಕಂದರ್ ಸಿನಿಮಾ ರಶ್ಮಿಕಾ ಕರಿಯರ್ಗೆ ದೊಡ್ಡ ಆಘಾತ ತಂದೊಡ್ಡಿದೆ. ಅಲ್ಲದೆ ಇದೇ ತಿಂಗಳು ಜೂನ್ 20ಕ್ಕೆ ಕುಬೇರ ಸಿನಿಮಾ ತೆರೆ ಕಂಡಿದೆ. ಆದರೆ ರಶ್ಮಿಕಾ ಸುದ್ದಿನೇ ಇಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಜೊತೆಗೆ ಈ ಬೆಳವಣಿಗೆಯಿಂದ ರಶ್ಮಿಕಾ ಮಂದಣ್ಣ ಸಂಭಾವನೆ ಕೂಡ ಕಮ್ಮಿ ಮಾಡಿರಬಹುದಾಗಿದೆ ಎಂದು ಚರ್ಚೆ ಕೂಡ ಶುರುವಾಗಿದೆ.